ಗೆ ಮತ್ತೆ ಸ್ವಾಗತ. ರಾಷ್ಟ್ರ ರಾಜಧಾನಿಯಲ್ಲಿ ಇವತ್ತು ಬೆಳಗ್ಗೆ 10:15 ಆಸುಪಾಸಿನ ಸಂದರ್ಭದಲ್ಲಿ 10 ಗಂಟೆ 17 ನಿಮಿಷ ಅಂತ ಎಕ್ಸಾಕ್ಟಾಗಿ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನವದೆಹಲಿಯ ಹೈಕೋರ್ಟ್ ಆವರಣದ ಗೇಟ್ ನಂಬರ್ 5 ಮತ್ತು 6 ನಡುವೆ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದೆ ಅಂತ ದೆಹಲಿ ಪೊಲೀಸರು ಈಗ ತಾನೇ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಾಥಮಿಕ ವರದಿಯ ಪ್ರಕಾರ ಸೂಟ್ ಕೇಸ್ನಲ್ಲಿ ಇದ್ದಂತಹ ಬಾಂಬ್ ಸ್ಫೋಟಗೊಂಡಿದೆ ಅಂತ ಶಂಕಿಸಲಾಗಿದೆ. ಗಾಯಗೊಂಡವರ ಪೈಕಿ ಹಲವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತ ಆಸ್ಪತ್ರೆಯ ಮೂಲಗಳು ದೃಢಪಡಿಸಿವೆ. ಇದರ ಜೊತೆಗೆ 65ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ, 9 ಜನ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಇದರ ಜೊತೆಗೆ ಕೇಂದ್ರ ಗೃಹ ಸಚಿವಾಲಯದ ಕಾರ್ಯದರ್ಶಿಗಳಾದಂತಹ UK ಬನ್ಸಾಲ್ ಅವರು ಇವತ್ತು ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ. ಅವರು ಹೇಳೋ ಪ್ರಕಾರ ಈಗ ಗೊತ್ತಿರ್ತಕ್ಕಂಥ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಯಾವ ರೀತಿಯಾದಂತಹ ಬ್ಲಾಸ್ಟ್ ಸಂಭವಿಸಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಪೊಲೀಸರಿಂದ ಮಾಹಿತಿ ಪಡೀತಾ ಇದ್ದೀವಿ. ಇದೆಲ್ಲ ಆದ ನಂತರ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದು ನಾವು ಮಾಹಿತಿಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಇದರ ಜೊತೆಗೆ ಇದೇನಾದರೂ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರಬಹುದಾ ಅಂತಕ್ಕಂಥ ಕ್ವಶನನ್ನು ಕೇಳಿದ್ದಕ್ಕೆ ಅವ್ರು ಹೇಳಿದ್ದಾರೆ, ಈ ರೀತಿಯಾದಂತಹ ಸ್ಪೆಸಿಫಿಕ್ ಇಂಟೆಲಿಜೆನ್ಸ್ ಇನ್ಪುಟ್ ಯಾವುದೂ ಬಂದಿಲ್ಲ, ಆದರೆ ಕೆಲವೊಂದು ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ವು, ದೆಹಲಿಯಲ್ಲಿ ಈ ರೀತಿಯಾದಂತಹ ಬಾಂಬ್ ಬ್ಲಾಸ್ಟ್ ನಡೀತಕ್ಕಂಥ ಸಂಭವ ಇದೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಇಲ್ಲಿ ಪ್ರಮುಖವಾಗಿ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಇದೇ ವರ್ಷದ ಮೇ 25ನೇ ತಾರೀಕು ಇದೇ ಹೈಕೋರ್ಟ್ನ ಆವರಣದಲ್ಲಿ ಸಣ್ಣ ಪ್ರಮಾಣದ ಬಾಂಬ್ ಸ್ಫೋಟ ಒಂದು ಸಂಭವಿಸಿತ್ತು. ಆದರೆ ಅವತ್ತಿನ ಸ್ಫೋಟದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿರಲಿಲ್ಲ. ಹಾಗಾಗಿ ಪೊಲೀಸರು ಬಹುತೇಕ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಅಂತ ಅನಿಸುತ್ತೆ. ಬಹುತೇಕ ಅವತ್ತೇ ಎಚ್ಚೆತ್ತುಕೊಂಡು ಆ ಹೈಕೋರ್ಟ್ ಆವರಣಕ್ಕೆ ಮತ್ತಷ್ಟು ಭದ್ರತೆಯನ್ನು ಒದಗಿಸಿದ್ದೇ ಆಗಿದ್ದಲ್ಲಿ ಇಂತಹ ಒಂದು ಭಾರೀ ಪ್ರಮಾಣದ ಸ್ಫೋಟವನ್ನು ದುಷ್ಕೃತ್ಯವನ್ನು ತಡೆಗಟ್ಟಬಹುದಾಗಿತ್ತು ಅಂತಕ್ಕಂಥದ್ದು. ಇದರ ಜೊತೆಗೆ ಸ್ಥಳದಲ್ಲಿ ಇರತಕ್ಕಂಥ ಹಿರಿಯ ಪೊಲೀಸ್ ಅಧಿಕಾರಿಗಳು ಇದು ಉಗ್ರರ ಕೃತ್ಯನ ಅಂತ ಕೇಳಿದಂತಹ ಪ್ರಶ್ನೆಗೆ ನಾವು ಅದನ್ನು ಅಲ್ಲಗಳೆಯಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಈ ಬಾಂಬ್ ಸ್ಫೋಟದ ಹಿಂದೆ ಉಗ್ರ ಸಂಘಟನೆಯ ಕೈವಾಡ ಇರಬಹುದು ಅಂತಕ್ಕಂಥ ಶಂಕೆ ಈಗ ಪೊಲೀಸ್ ಇಲಾಖೆಗೆ ಕೂಡ ಬಂದಿದೆ. ಯಾಕೆಂತಂದರೆ ಗುಪ್ತಚರ ಇಲಾಖೆ ನೀಡಿದಂತಹ ಮಾಹಿತಿ ಪ್ರಕಾರ ಬಾಂಬ್ ಸ್ಫೋಟ ಸಂಭವಿಸ್ತಕ್ಕಂಥ ಸಾಧ್ಯತೆ ದೇಶದ ಅನೇಕ ಮಹಾನಗರಗಳಲ್ಲಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದರು. ಆವಾಗಲೇ ಎಚ್ಚೆತ್ತುಕೊಳ್ಬೇಕಾಗಿದ್ದಂತಹ ರಕ್ಷಣಾ ಪಡೆ ಸಾಕಷ್ಟು ಭದ್ರತೆಯನ್ನು ಒದಗಿಸಬೇಕಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ನವದೆಹಲಿಯ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆವರಣ ಅಂತಂದರೆ ಅಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಓಡಾಡ್ತಾ ಇರತಕ್ಕಂಥ ಜಾಗ, ಅಂತಹ ಜಾಗದಲ್ಲಿ ಭದ್ರತೆಯನ್ನು ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲೇ ನೀಡಬೇಕಾಗಿತ್ತು. ಇದು ಭದ್ರತೆ ವ್ಯವಸ್ಥೆಯ ಒಂದು ಲೋಪ ಅಂತ ಎಲ್ಲರೂ ಕೂಡ ಈಗ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಕೇಂದ್ರ ಗೃಹ ಸಚಿವಾಲಯ ಒಪ್ಪಿಕೊಂಡಿಲ್ಲ. ಎಲ್ಲ ಪ್ರಾಥಮಿಕ ವರದಿ ಬಂದ ನಂತರ ನಾವು ಅದಕ್ಕೆ ರಿಯಾಕ್ಷನ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು UK ಬನ್ಸಾಲ್ ಅವರು ತಿಳಿಸಿದ್ದಾರೆ. ಇದರ ಜೊತೆಗೆ ನಾವು ಹಂತವಾಗಿ 10 ಗಂಟೆ 13 ನಿಮಿಷದಿಂದ ಏನೆಲ್ಲ ಆಯಿತು ಅಂತ ನೋಡೋದೇ ಆದರೆ ರಾಷ್ಟ್ರ ರಾಜಧಾನಿಯನ್ನು ಇವತ್ತು ಬೆಳಗ್ಗೆ 10:15 ಸುಮಾರಿಗೆ ಸಂಭವಿಸಿದಂತಹ ಪ್ರಬಲ ಬಾಂಬ್ ಸ್ಫೋಟ ಇಡೀ ದೇಶವನ್ನೇ ನಡುಗಿಸಿದೆ ಅಂತಲೇ ಹೇಳಬಹುದು. ನವದೆಹಲಿಯ ಹೈಕೋರ್ಟ್ ಬಳಿ ಪ್ರಬಲ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 9 ಮಂದಿ ಸಾವನ್ನಪ್ಪಿರ್ತಕ್ಕಂಥ ಶಂಕೆ ಗೊತ್ತಾಗಿದೆ. ಇದರ ಜೊತೆಗೆ 65 ಮಂದಿ ಗಾಯಗೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಒಂದು ಮಾಹಿತಿಯ ಪ್ರಕಾರ 10 ಗಂಟೆ 13 ನಿಮಿಷದಿಂದ 10 ಗಂಟೆ 17 ನಿಮಿಷದ ಒಳಗಾಗಿ ಹೈಕೋರ್ಟ್ ಮುಂಭಾಗದಲ್ಲಿರ್ತಕ್ಕಂಥ ಗೇಟ್ ನಂಬರ್ 5 ಹಾಗೂ 6 ನಡುವೆ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದೆ ಅಂತಕ್ಕಂಥ ಮಾತನ್ನು ಸ್ವತಃ ದೆಹಲಿಯ ಪೊಲೀಸರೇ ತಿಳಿಸಿದ್ದಾರೆ. ಪ್ರಾಥಮಿಕ ವರದಿಯ ಪ್ರಕಾರ ಸೂಟ್ಕೇಸ್ನಲ್ಲಿ ಇಟ್ಟಿದ್ದಂತಹ ಬಾಂಬ್ ಸ್ಫೋಟಗೊಂಡಿದೆ. ಇದರ ಜೊತೆಗೆ ಗಾಯಗೊಂಡವರ ಹಲವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಆಸ್ಪತ್ರೆಯ ಮೂಲಗಳು, ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ಬನ್ನಿ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಿದೆ? ಅರವಿಂದ್, ಏನು ಬೆಳಿಗ್ಗೆ 10:15ಕ್ಕೆ ಸ್ಫೋಟ ಸಂಭವಿಸಿದ ನಂತರ ಅನೇಕರನ್ನ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಅದರಲ್ಲಿ 9 ಜನ 80 ಕ್ಯಾಸುಯಾಲಿಟೀಸ್ ಆಗಿದೆ ಅಂತಕ್ಕಂಥದ್ದು ಈಗ ಆಸ್ಪತ್ರೆಯ ಮೂಲಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಒಟ್ಟು ಅನೇಕ 25ಕ್ಕೂ ಹೆಚ್ಚು ಜನರನ್ನ ದಾಖಲಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಇತ್ತು. ಆದರೆ ಈಗ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಇನ್ನೂ ದೆಹಲಿ ಹೈಕೋರ್ಟ್ ಆವರಣದಲ್ಲಿ ಎಲ್ಲ ರೀತಿಯ ಪರಿಶೀಲನೆ ನಡೆಸಲಾಗ್ತಾ ಇದೆ. ಈಗಾಗಲೇ ಇಡೀ ಪ್ರದೇಶವನ್ನ ಕಾರ್ಡನ್ ಆಫ್ ಮಾಡಲಾಗಿದೆ. ಅದರ ಜೊತೆಗೆ ಯಾರ್ಯಾರು ಆ ಪ್ರದೇಶದಲ್ಲಿ ಬೆಳಿಗ್ಗೆ 10-15 ಅವರನ್ನ ಅಲ್ಲಿಂದ ಬಿಡಲಾಗಿಲ್ಲ. ಎಲ್ಲರ ತಪಾಸಣೆ ಕೂಡ ನಡೀತಾ ಇದೆ. ಈಗಾಗಲೇ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಕೂಡ ಸ್ಥಳಕ್ಕೆ ತಲುಪಿದ್ದಾರೆ. NSG ಕಮಾಂಡೋಗಳು ಸುಮಾರು 50 ಕಮಾಂಡೋಗಳು ಈಗಾಗಲೇ ಸ್ಥಳಕ್ಕೆ ಧಾವಿಸಿದ್ದಾರೆ. ಎಲ್ಲ ರೀತಿಯ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶ್ವಾನದಳ ಅಲ್ಲಿದೆ, ಒಂದು ಬಾಂಬ್ ಸ್ಫೋಟ ದಳ ಏನಿದೆ ಅದು ಕೂಡ ಸ್ಥಳದಲ್ಲಿದೆ.
ಎಲ್ಲ ರೀತಿಯ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ದೆಹಲಿ ಹೈಕೋರ್ಟ್ ನಲ್ಲಿ ಈಗಾಗಲೇ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನಡೀತಾ ಇತ್ತು. ಹೀಗಾಗಿ ಒಂದು ಸ್ಕ್ಯಾಟರ್ಡ್ ಆಗಿರ್ತಕ್ಕಂತ ಪ್ರದೇಶ ಇದು. ಅದರಲ್ಲಿ ಗೇಟ್ ನಂಬರ್ 5 ಬಳಿ ಕಾರ್ ಏನು ಈ ಒಂದು ಅರ್ಜಿದಾರರು ಇರ್ತಾರೆ, ಅವರ ಕಾರುಗಳನ್ನ ಅಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗತ್ತೆ. ಆ ಒಂದು ಪ್ರದೇಶದ ಹೊರಗಡೆ ಒಂದು ಬಾಕ್ಸ್ ನಲ್ಲಿ ಈ ರೀತಿಯ ಸ್ಫೋಟಕಗಳನ್ನ ಇಡ್ಲಾಗಿತ್ತು, ಅದು ಸ್ಫೋಟಗೊಂಡಿದೆ ಅಂತಕ್ಕಂತ ಮಾಹಿತಿಗಳು ಬರ್ತಾ ಇವೆ. ಅರವಿಂದ್. ಪ್ರಶಾಂತ್, ಇವಾಗ ಸದ್ಯದ ಪ್ರಾಥಮಿಕ ಮಾಹಿತಿ ಏನಾದರೂ ಅಲ್ಲಿನ ಪೊಲೀಸರು ನೀಡಿದಾರ? ಅಂದರೆ ಇದು ನಿಜವಾಗಿ ಏನಾದರೂ ಬಾಂಬ್ ಸ್ಫೋಟನೆ ಆಗಿದ್ರೆ? ಓಕೆ, ನಮಗೆ ಪ್ರಶಾಂತ್ ಅವರ ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಅವ್ರನ್ನ ಸಂಪರ್ಕ ಮಾಡ್ತಕ್ಕಂಥ ಪ್ರಯತ್ನವನ್ನು ಪಡ್ತಕ್ಕಂಥದ್ದು. ಇನ್ನು ದೆಹಲಿ ಹೈಕೋರ್ಟ್ನ ಗೇಟ್ ಸಂಖ್ಯೆ 5 ಬಳಿ ಬಾಂಬ್ ಸ್ಫೋಟಿಸಿರ್ತಕ್ಕಂಥದ್ದನ್ನು ಪೊಲೀಸರು ಖಚಿತಪಡಿಸಿದ್ದಾರೆ. ಭಾರೀ ಸ್ಫೋಟದ ಪರಿಣಾಮ ಸುಮಾರು 9 ಮಂದಿ ಮೃತಪಟ್ಟಿದ್ದು 65ಕ್ಕೂ ಹೆಚ್ಚು ಜನ ಗಾಯಗೊಂಡಿರ್ತಕ್ಕಂಥ ಘಟನೆ ಇವತ್ತು ಬೆಳಗ್ಗೆ 10:13ರಿಂದ 10:17 ಒಳಗಡೆ ನಡೆದಿರ್ತಕ್ಕಂಥದ್ದು. ಆಮೇಲೆ 11:10 ಘಟನಾ ಸ್ಥಳಕ್ಕೆ NSG ಕಮಾಂಡೋಗಳ ಆಗಮನವಾಗಿದೆ. NSG ಕಮಾಂಡೋಗಳು ಈಗ ನೀವು ನೋಡ್ತಾ ಇರಬಹುದು, ಅಲ್ಲಿ ರಕ್ಷಣಾ ಕಾರ್ಯವನ್ನು ಕೈಗೊಂಡಿದ್ದಾರೆ. NSG ಕಮಾಂಡೋ ಪಡೆ ಈಗ ಇಡೀ ಕೋರ್ಟ್ ಆವರಣವನ್ನು ತಮ್ಮ ಸುಪರ್ದಿಗೆ ತಗೊಂಡು ಈ ಬಾಂಬ್ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಎಷ್ಟು ಜನ ಒಳಗಡೆ ಇದ್ದರು ಅವ್ರು ಯಾರನ್ನೂ ಕೂಡ ಹೊರಗಡೆ ಬಿಟ್ಟಿಲ್ಲ. ಗೇಟನ್ನು ಬಂದ್ ಮಾಡಿದ್ದಾರೆ, ಎಲ್ಲ ಗೇಟ್ಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ಯಾಕೆಂದರೆ ಯಾರಾದರೂ ಒಬ್ಬರು ಶಂಕ್ಯಾಸ್ಪದವಾಗಿ ತಂದು ಆ ಬ್ರೀಫ್ ಕೇಸನ್ನು ಅಲ್ಲಿ ಇಟ್ಟಿರಬಹುದು, ಆ ವ್ಯಕ್ತಿಗಳ ಆ ಜಾಗದಲ್ಲಿ ಇದ್ದಿರಬಹುದು ಅನ್ನೋ ಕಾರಣದಿಂದ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಸಾಮಾನ್ಯವಾಗಿ ಇಂತಹ ಬಾಂಬ್ ಸ್ಫೋಟ ಆದಂತಹ ಘಟನೆಗಳನ್ನ ಹಿಂದಿನ ಕೆಲವು ವಿಚಾರಗಳನ್ನ ನೋಡ್ತಾ ಹೋದರೆ, ಬಾಂಬ್ ಸ್ಫೋಟ ಮಾಡಿದಂತಹ ವ್ಯಕ್ತಿ ಬಾಂಬನ್ನು ಅಲ್ಲೇ ಇಟ್ಟು ಯಾವತ್ತೂ ನಿಂತ್ಕೊಳ್ಳಲ್ಲ, ಅವರು ಆ ಜಾಗದಿಂದ ಖಾಲಿ ಆಗಿರ್ತಾರೆ. ಯಾಕೆಂದರೆ ಒಂದು ಟೈಮ್ ಬಾಂಬರ್ ಆಗಿರಬೇಕು ಅಥವಾ ಇನ್ನೊಂದು ರಿಮೋಟ್ ಬಾಂಬರ್ ಆಗಿರಬೇಕು. ಸೊ ಅದ್ರ ಕೆಲಸ ಆ ಸಮಯಕ್ಕೆ ತಕ್ಕನಾಗ ಅದು ಮಾಡುತ್ತೆ ಅಂತ ಅಂದ್ಬಿಟ್ಟು ಆ ಜಾಗದಿಂದ ಖಾಲಿ ಆಗ್ತಾರೆ. ಹಾಗಾಗಿ ಆದರೂ ಕೂಡ ಒಂದು ಇದರ ಪ್ರಕಾರ ಈಗ ಪ್ರತಿಯೊಬ್ಬರನ್ನು ಅಲ್ಲಿ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಆ ನಂತರ ದೆಹಲಿ ಕೋರ್ಟ್ ಆವರಣಕ್ಕೆ ಪ್ರವೇಶ ಪಡೆಯೋದಕ್ಕೆ ಸುಮಾರು 100ರಿಂದ 200 ಜನ ಗೇಟ್ 5 ಬಳಿ ಕಾದು ನಿಂತಿದ್ದರು. ಅಂದರೆ ಅವರ ಕೋರ್ಟ್ ಕಲಾಪಗಳಿಗೆ ಸಂಬಂಧಪಟ್ಟಂತೆ. ಆದರೆ ಅವ್ರು ಯಾರನ್ನೂ ಕೂಡ ಒಳಗಡೆಗೆ ಬಿಟ್ಟಿಲ್ಲ, ಅವರೆಲ್ಲರನ್ನೂ ಕೂಡ ಹೊರಗಡೆ ಕಳಿಸಲಾಗಿದೆ. ಹೊರಗಡೆ ನವದೆಹಲಿಯ ಆ ರಸ್ತೆಯ ಆವರಣದಲ್ಲಿ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಎಲ್ಲರನ್ನೂ ಕೂಡ ಆದಷ್ಟು ಬೇಗ ಆ ಜಾಗದಿಂದ ಖಾಲಿ ಮಾಡಿದಂತಹ ಸಂದರ್ಭದಲ್ಲಿ ತಮ್ಮ ಪರಿಶೀಲನೆಗೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಅಲ್ಲಿನ ಪೊಲೀಸರದ್ದಾಗಿದೆ. ಇದರ ಜೊತೆಗೆ ಮತ್ತೊಂದು ವಿಷಾದಕರ ಸಂಗತಿ ಅಂತಂದರೆ, ಇವತ್ತು ಮೃತಪಟ್ಟಿರ್ತಕ್ಕಂಥ ಜನರಲ್ಲಿ ವಕೀಲರ ಸಂಖ್ಯೆಯೇ ಅಧಿಕ ಅಂತಕ್ಕಂಥ ಒಂದು ಲೇಟೆಸ್ಟ್ ನ್ಯೂಸ್ ಬಂದಿದೆ. ಹಾಗಾಗಿ ವಕೀಲರ ಸಂಖ್ಯೆಯೇ ಅಧಿಕ ಅಂತಂದರೆ, ಈಗ ಸತ್ತಿರ್ತಕ್ಕಂಥ 9 ಮಂದಿಯಲ್ಲಿ ಎಷ್ಟು ಜನ ವಕೀಲರು ಸತ್ತಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಅವರ ಸಂಖ್ಯೆನೇ ಅಧಿಕ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಮ್ಮ ಜೊತೆ ಪ್ರತ್ಯಕ್ಷದರ್ಶಿ ಕೀರ್ತಿ ಉಪ್ಪಳ್ಳಿ ಅಂತಕ್ಕಂಥವ್ರು ಮಾತನಾಡಿದ್ರು. ಅವರು ನೋಡಿದ ಪ್ರಕಾರ, ನನ್ನ ಕಣ್ಣಾರೆ ನಾನು ಆಸ್ಪತ್ರೆಯಲ್ಲಿ 5 ಜನ ಮೃತಪಟ್ಟಿದ್ದನ್ನು ನಾನು ನೋಡಿದೆ, ಇನ್ನೂ ಅನೇಕ ಮಂದಿ ಸಾವನ್ನಪ್ಪಿರ್ತಕ್ಕಂಥದ್ದು ಸಾಧ್ಯತೆ ಇದೆ ಸರ್ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಇನ್ನು ದೆಹಲಿ ಕೋರ್ಟ್ ಆವರಣದ ಮುಖ್ಯ ಗೇಟ್ ಹಾಗೂ ಅತ್ಯಂತ ಜನನಿಬಿಡ ಸ್ಥಳವಾದಂತಹ ಗೇಟ್ 5 ಬಳಿ ಭಾರೀ ಸದ್ದಿನೊಂದಿಗೆ ಸ್ಫೋಟ ಸಂಭವಿಸಿತು ಅಂತಕ್ಕಂಥ ಮಾತನ್ನು ಪ್ರತ್ಯಕ್ಷದರ್ಶಿಯಾದಂತಹ ರಾಹುಲ್ ಗುಪ್ತಾ ಅವರು ಕೂಡ ನಮ್ಮ ಜೊತೆ ಮಾತನಾಡ್ತಾ ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ಸುಮಾರು 65 ಜನ ಗಾಯಾಳುಗಳು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. 65 ಗಾಯಾಳುಗಳಲ್ಲಿ ಈಗಾಗಲೇ 9 ಜನ ಮೃತಪಟ್ಟಿದ್ದಾರೆ, ಇನ್ನೂ ಕೆಲವರ ಸ್ಥಿತಿ ಗಂಭೀರವಾಗಿದೆ ಅಂತಕ್ಕಂಥ ಮಾತು ಕೂಡ ಬಂದಿದೆ. ಇದರ ಜೊತೆಗೆ ಮತ್ತೊಂದು ಶಂಕೆ ವ್ಯಕ್ತವಾಗಿದೆ, ಊಟದ ಡಬ್ಬಿಯಲ್ಲಿ ಬಾಂಬ್ ಇತ್ತು ಅಂತ ತಕ್ಷಣಕ್ಕೆ ತಿಳಿದು ಬಂದಿದೆ. ಅದಾದ ನಂತರ ಬ್ರೀಫ್ ಕೇಸ್ನಲ್ಲಿ ಇತ್ತು ಅಂತ ಅಂದ್ಬಿಟ್ಟು ಊಟದ ಡಬ್ಬಿಯ ಶಂಕೆ ಯಾಕೆ ವ್ಯಕ್ತವಾಗುತ್ತೆ ಅಂತಂದರೆ, ನೀವು ಹೈದರಾಬಾದ್ನಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟನ್ನು ನೀವು ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಲುಂಬಿನಿ ಗಾರ್ಡನ್ನಲ್ಲಿ ಮತ್ತು ಅಲ್ಲೇ ಇದ್ದಂತಹ ಮತ್ತೊಂದು ರೆಸ್ಟೋರೆಂಟ್ನಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತ್ತು. ಆ 2 ಜಾಗಗಳಲ್ಲಿ ಟಿಫನ್ ಬಾಕ್ಸ್ನಲ್ಲಿ ಬಾಂಬನ್ನು ಇಟ್ಟು ಉಗ್ರಗಳು ಹೋಗಿದ್ದರು. ಹಾಗಾಗಿ ಅದೇ ರೀತಿಯಾದಂತಹ ಬಾಂಬ್ ಸ್ಫೋಟ ಸಂಭವಿಸಿರಬಹುದಾ ಅಂತಕ್ಕಂಥದ್ದು. ಅದರ ಜೊತೆಗೆ ಈಗ ಅಲ್ಲಿ ಆ ಬಾಂಬ್ ಸ್ಫೋಟ ಆದಂತಹ ಜಾಗದ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸಿಕ್ಕಂತಹ ಕೆಲವು ರಾಸಾಯನಿಕ ವಸ್ತುಗಳನ್ನು ತೆಗೆದು ಪರಿಶೀಲನೆ ಮಾಡ್ತಾರೆ. ಹಾಗಾಗಿ ಈ ಬಾಂಬ್ ಸ್ಫೋಟಕ್ಕೆ ಬಳಸಿದಂತಹ ವಸ್ತುಗಳು ಯಾವುದು ಅಂದರೆ ಜಿಲೆಟಿನ್ ಕಡ್ಡಿಗಳಾಗಬಹುದು ಅಥವಾ ಮತ್ತೊಂದು ಕಾರ್ಬನ್ ಮೊನಾಕ್ಸೈಡ್ ಪೌಡರ್ ಆಗಬಹುದು. ಈ ವಸ್ತುಗಳನ್ನು ನೋಡಿ ಸಾಮಾನ್ಯವಾಗಿ ಯಾವ ಉಗ್ರ ಸಂಘಟನೆಗಳು ಇಂತಹ ಬಾಂಬನ್ನು ಬ್ಲಾಸ್ಟ್ ಮಾಡ್ತವೆ ಅಂತ ಥಿಂಕ್ ಮಾಡಿ ಆ ನಂತರ ಇದು ಯಾವುದಾದ್ರೂ ಒಂದು ಸಂಘಟನೆಯ ಕೈವಾಡ ಇರತಕ್ಕಂಥ ಸಾಧ್ಯತೆ ಇದೆಯಾ ಅಂತ ಪೊಲೀಸರು ಶಂಕಿಸ್ತಾರೆ. ಆದರೆ ಸಾಮಾನ್ಯವಾಗಿ ಇದು ಒಂದು ವೇಳೆ ಉಗ್ರ ಸಂಘಟನೆಯ ಕೃತ್ಯವೇ ಆಗಿದ್ದಿದ್ರೆ ಖಂಡಿತವಾಗಿ ಅವರು ಅದರ ಹೊಣೆಯನ್ನು ಹೊತ್ಕೊಳ್ತಾರೆ, ಯಾರಿಗಾದರೂ ಮೇಲ್ ಮಾಡ್ತಾರೆ. ಈ ಬಾಂಬ್ ಬ್ಲಾಸ್ಟಿನ ಹೊಣೆಯನ್ನು ಇಂತಹ ಸಂಘಟನೆ ಹೊತ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಈ ಹಿಂದೆ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟ್ಗಳ ಕಥೆಯನ್ನು ನೋಡಿದ್ರೆ ಆವಾಗಲೂ ಕೂಡ ಇದೇ ರೀತಿಯಾಗಿದೆ. ಹಾಗಾಗಿ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ತೀವ್ರ ಶೋಧನೆಯನ್ನು ನಡೆಸ್ತಾ ಇದ್ದಾರೆ. ಈಗ ಗೊತ್ತಾಗಿರ್ತಕ್ಕಂಥ ನಿಖರ ಮಾಹಿತಿ ಪ್ರಕಾರ ಬ್ರೀಫ್ ಕೇಸ್ನಲ್ಲಿ ಬಾಂಬ್ ಇತ್ತು ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಕೋಟದಿലേക്ക് എത്തിയ കക്ഷികളും അതുപോലെ തന്നെ മറ്റ് സ്ഥലങ്ങളിൽ